ಹಂಚಬೇಡಿ ದಯವಿಟ್ಟು. ನಮ್ಮ ಕಾರ್ಯಕರ್ತರು ಆಯ್ತು, ಜನ ಏನಪ್ಪ, ಯಾರು ಬಂದ್ರು ಒಂದೇ, ಅವ್ರು ಬಂದ್ರು ಇದೇ ಕತೆ, ಇವ್ರು ಬಂದ್ರು ಇವ್ರು ಇದೇ ಕತೆ ಅಂತ ಹೇಳಿ. ಈಗ ನಾನು 25,000 ಕೋಟಿ ಸಾಲ ಮನ್ನಾ ಹೇಳಿದಲ್ಲ, ನಮ್ಮ ಹರೀಶ್ ಮಾತಾಡಿದ್ರಲ್ಲ, ಬಹುಶಃ 25,000 ಕೋಟಿ ಸಾಲ ಮನ್ನಾ ನನ್ನ ರೈತರು ಉಳಿಸಿದ್ದಷ್ಟೇ ಅಲ್ಲ, ನಾನು ಆ ಒಂದು ಸಹಕಾರಿ ಬ್ಯಾಂಕ್ಗಳನ್ನು ಉಳಿಸಿದ್ದೇನೆ. ಅದರಿಂದ ಎಷ್ಟೋ ಮುಳುಗಿಸಿದ್ರು, ಒಂದು ವರ್ಷದಿಂದ ಚುನಾವಣೆ ಆಗಲಿಲ್ಲ ಅಂತ ಹೇಳ್ತಾರೆ. ಈಗ ಭಾಷಣ ಮಾಡೋದಲ್ಲ ನಮ್ಮ ಹರೀಶ್, ಇವರು ಹೇಳ್ತಾರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಕರು, ಬಿಜೆಪಿ ಅವರು ಬಂದುಬಿಟ್ರೆ ಸಂವಿಧಾನನೇ ಸಂಪೂರ್ಣವಾಗಿ ತೆಗೆದಾಕ್ಬಿಡ್ತಾರೆ, ಮಾರ್ಪಾಡು ಮಾಡಿಬಿಡ್ತಾರೆ. ನಿಮ್ ಯೋಗ್ಯತೆ 3 ವರ್ಷ 4 ವರ್ಷ ಆಯ್ತು, 5 ವರ್ಷ ಆಯ್ತದೇನೆ. ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತಿಲ್ಲ ನಿಮ್ ಯೋಗ್ಯತೆಗೆ. ಮೈಸೂರು ಕಾರ್ಪೊರೇಷನ್ ಮುಗಿದೋಗಿ ಎಷ್ಟು ದಿವಸ ಆಯ್ತು ಅವಧಿ? 1 ವರ್ಷದ ಮೇಲೆ ಆಗೋಯ್ತು ಅಂತಾರೆ. ನೀವು ಸಂವಿಧಾನ ಉಳಿಸ್ತೀರಾ ಕಾಂಗ್ರೆಸ್ನವರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಉಳಿಸ್ತೀರಾ ನೀವು? ನಮ್ ದಲಿತ ಸಮಾಜಗಳು ಇಂಥ ಪಕ್ಷಗಳನ್ನ ನಂಬ್ತೀರಾ? ಯೋಚನೆ ಮಾಡಿ. ನಾ ಮುಸಲ್ಮಾನ್ ಬಂದ್ರೆ ಕೇಳ್ತೀನಿ, ಇಡೀ ದೇಶದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ 4% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ದೇಶದಲ್ಲಿ ಕೊಡ್ಲಿಲ್ಲ ಯಾರು? ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಾತ್ರ. ಅದನ್ನು ಸಹ ಇವತ್ತು ಏನು ತೆಗೆದಾಕಿದ್ದಾರೆ. ಸರ್ಕಾರ ರಚನೆ ಮಾಡಿ ಈಗಾಗಲೇ 2 ವರ್ಷಕ್ಕೆ ಆಯ್ತಾ ಬಂತು. ಮುಸಲ್ಮಾನ್ ಬಂಧುಗಳಿಗೆ 4% ಮತ್ತೇನಾದರೂ ತಂದ್ರ? ಕುಮಾರಸ್ವಾಮಿ ಏನೋ ಅಂದ್ಬಿಟ್ಟ ಅಂತಾರೆ. ಅರ್ಥ ಮಾಡ್ಕೊಳ್ಳಿ, ದಲಿತ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ, ಈ ಪಕ್ಷ ಎಲ್ಲಾ ಸಮಾಜಕ್ಕೆ ಇರ್ತಕ್ಕಂಥ ಪಕ್ಷ. ಇದು ಅರ್ಥ ಮಾಡ್ಕೊಳ್ಳಿ, ಇದು ಯಾವುದೋ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಲ್ಲ. ಇದು ಈ ಪಕ್ಷದಿಂದಲೇ ಮತ್ತೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಅತ್ಯಂತ ಗೌರವಯುತವಾದಂತಹ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥ ದಿನಗಳು ಪ್ರಾರಂಭ ಆಗಬೇಕು ಅಂದ್ರೆ ಜನತಾದಳದ ಕಾರ್ಯಕರ್ತರುಗಳ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ. ದಯವಿಟ್ಟು ಬೀದಿಗಿಳಿರಿ ದಯವಿಟ್ಟು. ನಾವು ಹೇಳ್ಕೊಳ್ಳಿಕ್ಕೆ ಹಲವಾರು ಸಂದರ್ಭದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಏನಪ್ಪ ಹೇಳ್ತಾರೆ, ನನ್ನ ಮೇಲೆ ಒಂದು ಎಂಥದ್ದು ಕೇಸು ಅಂತ ಹೇಳಿ ರಾಜೀನಾಮೆ ಕುಮಾರಸ್ವಾಮಿ ಕೊಟ್ಟನ ಅಂತಾರೆ. ನನ್ನ ಮೇಲೆ ಕೇಸ್ ಹಾಕಿದ್ದು ಹಿಂದೆ 2009 ಕಾಲದಲ್ಲಿ ನಡೀತಲ್ಲ ಗಲಾಟೆಗಳು, ಅದನ್ನ ದಾಖಲೆ ಸಮೇತ ನಾನು ಇಡ್ಲಿಕ್ಕೆ ಹೋದಾಗ ನನ್ನ ಮೇಲೆ ಒಂದು ರಾಜಕೀಯವಾದ ಒಂದು ವೈಯಕ್ತಿಕವಾದಂತ ಒಂದು ದ್ವೇಷ ಕೇಸ್ ಹಾಕೊಂಡ್ರು. 12 ವರ್ಷ ಇದೆ, ಇನ್ನೂ ಅದನ್ನ ಹಂಗೇ ಇಟ್ಕೊಂಡವ್ರು. 12 ವರ್ಷ ಆಯ್ತು. ಏನ್ ಬೇಕಾದ್ರೂ ಮಾಡ್ಕೊಂಡ್ರಪ್ಪ ಅಂತ ಗೊತ್ತಿಲ್ಲ. ತಪ್ಪು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಿ. ಯಾತಕ್ಕೆ ನೀವು ಇನ್ನು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಲಿಲ್ಲ ಸಿದ್ದರಾಮಯ್ಯರೇ? ನಿಮ್ಗೆ ಪರ್ಮಿಷನ್ ಬೇಕು ಅಂತೀರಿ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದೇ ನಿಮಗೆ 2016ರಲ್ಲಿ, ಈಗ 2024ಕ್ಕೆ ಇದೀವಿ. ಎಷ್ಟು ವರ್ಷ ತನಿಖೆ ಮಾಡ್ತೀರಿ SIT ಒಳಗೆ? ಇದಕ್ಕೆಲ್ಲ ನಾವು ಹೆದರತಕ್ಕಂಥ ಪ್ರಶ್ನೆ ಹೇಳಿದ್ರಲ್ಲ, ಕೇಸ್ ಹಾಕ್ತಾರೆ ಅಂತ. ನಾನು ಅನುಭವಿಸ್ತಾ ಇದ್ದೀನಿ, ಏನು ತಪ್ಪು ಮಾಡಿದೆ